ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಮೂಲ್ ನಿವಾಸಿ ಫೌಂಡೇಶನ್ ಬೀದರ್ ವತಿಯಿಂದ ಸತತ 9 ದಿವಸಗಳ ಕಾಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ನಿಮಿತ್ತವಾಗಿ ಬೇದನ ನೆಹರು ಕ್ರೀಡಾಂಗಣದಲ್ಲಿ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಆಯೋಜನೆ ಮಾಡಿದ್ದು, ದಿನಾಂಕ 14ರಂದು ಡಾಕ್ಟರ್ BR ಅಂಬೇಡ್ಕರ್ ಅವರ 133ನೇ ಜಯಂತ್ಯೋತ್ಸವ ದಿವಸದಂದು ಬೇದರ್ನ ಅಂಬೇಡ್ಕರ್ ವೃತ್ತ ಬಳಿ ಕ್ರೀಡಾಕೂಟದಲ್ಲಿ ವಿಜಯಿಸಿದ ಕ್ರೀಡಾಪಟುಗಳಿಗೆ, ಕ್ರೀಡಾ ತಂಡದವರಿಗೆ ಟ್ರೋಫಿ, ಮೆಡಲ್ ಜೊತೆಗೆ ಕ್ಯಾಶ್ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಅವರು ಚಾಲನೆ ನೀಡಿದರು. ಸಚಿವ ಈಶ್ವರ್ ಬಿ ಖಂಡ್ರೆ ಹಾಗೂ ಸಚಿವರಾದ ರಹೀಂ ಖಾನ್ ಅವರು ಇದೇ ವೇಳೆ ವಿಜೇತ ಕ್ರೀಡಾಪಟುಗಳಿಗೆ ಸಾಂಕೇತಿಕವಾಗಿ ಟ್ರೋಫಿ, ಮೆಡಲ್ ಹಾಗೂ ಕ್ಯಾಶ್ ಪ್ರೈಸ್ ನೀಡಿ ವಿನೋದ್ ಅಪ್ಪೆ ಹಾಗೂ ತಂಡದವರ ಈ ಒಂದು ಕಾರ್ಯಕ್ಕೆ ಶ್ಲಾಘನೀಯವನ್ನು ವ್ಯಕ್ತಪಡಿಸಿದರು. ಈ ಕುರಿತಂತೆ ಸಂಯೋಜಕರಾದ ವಿನೋದ್ ಅಪ್ಪೆ ಅವರು ಮಾತನಾಡಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜಯಂತ್ಯೋತ್ಸವ ಹಿನ್ನೆಲೆ ಬೇದರ್ನಲ್ಲಿ ವಿಜೃಂಭಣೆ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನದಿಂದಲೇ ಇವತ್ತು ದೇಶದಲ್ಲಿ ಶಾಂತಿ, ಸುವ್ಯವಸ್ಥೆ ಕಾಪಾಡಿಕೊಳ್ಳಲು ಸಾಧ್ಯವಾಗಿದೆ ಮತ್ತು ಅಂಬೇಡ್ಕರ್ ವೃತ್ತದ ಬಳಿ ಒಂದಲ್ಲ ಒಂದು ಕ್ರಿಯಾಶೀಲ ಚಟುವಟಿಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಒಬ್ಬರು ಅನ್ನದಾಸೋಹ ಮಾಡ್ತಾ ಇದ್ರೆ, ಇನ್ನೊಬ್ಬರು ಆರೋಗ್ಯ ತಪಾಸಣೆಯ ಶಿಬಿರ, ರಕ್ತದಾನ ಶಿಬಿರ, ಇನ್ನೊಬ್ಬರು ಭಜನೆ ಕಾರ್ಯಕ್ರಮ, ಕ್ರೀಡಾ ಸ್ಪರ್ಧೆ, ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಬಹಳ ಅರ್ಥಪೂರ್ಣವಾಗಿ ಈ ಬಾರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿನ ಆಚರಣೆ ಮಾಡುವ ಮೂಲಕ, ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಅರ್ಥಪೂರ್ಣವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಕಾರ್ಯಕ್ರಮ ಆಚರಣೆ ಮಾಡಲಾಗಿದೆ ಎಂದು ತಿಳಿಸಿದರು. ಜೊತೆಗೆ ಮೂಲ್ ನಿವಾಸಿ ಫೌಂಡೇಶನ್ ವತಿಯಿಂದ 9 ದಿವಸಗಳ ಕಾಲ ಬೇದರ್ನ ನೆಹರು ಕ್ರೀಡಾಂಗಣದಲ್ಲಿ ಕ್ರೀಡಾಕೂಟ ಹಮ್ಮಿಕೊಂಡಿದ್ದು, ಕ್ರೀಡಾಕೂಟಕ್ಕೆ ಸಹಕರಿಸಿದ ಎಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸಿದರು ಹಾಗೂ ಇವತ್ತು ವಿಜಯಿಸಿದ ಕ್ರೀಡಾಪಟುಗಳಿಗೆ ಟ್ರೋಫಿ, ಮೆಡಲ್, ಕ್ಯಾಶ್ ಪ್ರೈಸ್ ವಿತರಣೆ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ, ಸಚಿವ ರಹೀಂ ಖಾನ್, MLC ಅರವಿಂದ್ ಕುಮಾರ್ ಅರಳಿ, ಮೂಲ್ ನಿವಾಸಿ ಫೌಂಡೇಶನ್ನ ಸಂಸ್ಥಾಪಕ ಸದಸ್ಯರು, ಜೊತೆಗೆ ಸಮಾಜದ ಹಿರಿಯರಾದ ವೈಜನಾಥ್ ಸೂರ್ಯವಂಶಿ, ಹಿರಿಯರಾದ ವಿಠಲ್ದಾಸ್ ಪ್ಯಾಗೆ, ವಿನೋದ್ ಬಂದ್ಗೆ, ಸೂರ್ಯಕಾಂತ್ ಸಾದೋರೆ, ಪವನ್ ಮಿಠಾರೆ, ರಾಜ್ಕುಮಾರ್ ದೊಡ್ಡಿ, ಬಸವರಾಜ್ ಹೊಸಮನಿ, ಶ್ರೀಧರ್ ಸೋಮನೂರ್, ಅಮೃತರಾವ್ ಚಿಮ್ಕೋಡೆ ಸೇರಿದಂತೆ ಇನ್ನಿತರರು ಇದ್ದರು. ಇಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜಯಂತ್ಯೋತ್ಸವ ಅಂಗವಾಗಿ ನಮ್ಮ ಬೀದರ್ನಲ್ಲಿ ಇವತ್ತು ಬಾಬಾ ಸಾಹೇಬ್ ವೃತ್ತದಲ್ಲಿ ಇವತ್ತೊಂದು ವಿಜೃಂಭಣೆಯ ವಾತಾವರಣವನ್ನು ಸೃಷ್ಟಿಯಾಗಿದೆ. ಭಾರತದ ಸಂವಿಧಾನ ಪಿತಾಮಹರಾದಂಥ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ಭಾರತದ ಸಂವಿಧಾನವನ್ನು ಯಾವುದೇ ಒಂದು ಜನಾಂಗ, ಯಾವುದೇ ಒಂದು ಜಾತಿಗೋಸ್ಕರ ಇಲ್ಲ, ಇದು ಸರ್ವಾಂಗಣ ಭಾರತೀಯರಿಗೋಸ್ಕರ ಒಂದು ಸಂವಿಧಾನವನ್ನು ರಚಿಸಿ ಇವತ್ತು ನಮ್ಮ ದೇಶದಲ್ಲಿ ಒಂದು ಶಾಂತಿ ಸುವ್ಯವಸ್ಥೆ ಇದೆ ಅಂದರೆ ಅದು ಸಂವಿಧಾನಗೋಸ್ಕರ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾವು ಬೀದರ್ನಲ್ಲಿ ನೋಡ್ತಾ ಇರ್ಬೋದು, ಇಷ್ಟೆಲ್ಲ ಇವತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿ ಇವತ್ತು ಎಷ್ಟು ಜನ ಇವತ್ತು ಖುಷಿಯಾಗಿ ಒಬ್ಬರು ಭಜನೆ ಮಾಡ್ತಾ ಇದ್ದಾರೆ, ಒಬ್ಬರು ಅನ್ನ ದಾಸೋಹ ಮಾಡ್ತಾರೆ, ಒಬ್ಬರು ಮಜ್ಜಿಗೆ ದಾಸೋಹ ಮಾಡ್ತಾ ಇದ್ದಾರೆ. ಭಾಳಷ್ಟು ಜನ ಇವತ್ತು ವಿವಿಧ ಎಲ್ಲ ಇವತ್ತು ಒಂದು ದಲಿತ ಸಮಾಜ ಅಷ್ಟೇ ಅಲ್ಲ, ಇವತ್ತು ಬೀದರ್ನಲ್ಲಿರುವಂಥ ಎಲ್ಲ ಸಮಾಜದವರು ಇವತ್ತು ಸಾಮೂಹಿಕವಾಗಿ ಅವರು ಮುಂದ್ಗಡೆ ಬಂದು ಇವತ್ತು ಬಾಬಾ ಸಾಹೇಬ್ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲಿಕ್ಕೆ ಅವರೆಲ್ಲ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಎಲ್ಲ ಸಮಾಜದವರಿಗೆ, ನಮ್ಮ ದಲಿತ ಬಾಂಧವರ ಪರವಾಗಿ ಬೀದರ್ನಲ್ಲಿರುವಂಥ ಎಲ್ಲ ಸಮಾಜದವರಿಗೆ ನಾವು ಹೃದಯಪೂರ್ವಕವಾಗಿ ನಾನು ಧನ್ಯವಾದವನ್ನು ತಿಳಿಸ್ತೀನಿ. ಯಾಕಂದರೆ ನಿಮ್ಮ ಈ ಪ್ರೀತಿ ವಿಶ್ವಾಸವನ್ನು ನಾವು ಮರಿಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ತಾವು ಬಂದು ತಮಗೆ ನಾವು ಆಹ್ವಾನ ಮಾಡಿದೋ ಇಲ್ಲ ಅಂಬುದು ಬೇರೆ ವಿಷಯ ಅಲ್ಲ, ವೈಯಕ್ತಿಕವಾಗಿ ಬಾಬಾ ಸಾಹೇಬ್ ಬರೆದಂಥ ಸಂವಿಧಾನ, ಬಾಬಾ ಸಾಹೇಬ್ ಮೇಲೆ ಇರುವಂಥ ಗೌರವಕ್ಕೆ ತಾವು ಎಲ್ಲ ಬಂದು ಇವತ್ತು ಬಾಬಾ ಸಾಹೇಬರಿಗೆ ಗೌರವ ಅರ್ಪಣೆ ಮಾಡಿದ್ರಲ್ಲ, ನಾವು ನಿಮಗೆ ತುಂಬ ಹೃದಯದಿಂದ ಅಭಿನಂದನೆ ತಿಳಿಸ್ತೀನಿ. ನಾನು ವಿನೋದ್ ಕುಮಾರ್ ಅಪ್ಪೆ, ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ. ಇಂದು ಅದೇ ರೀತಿ ನಮ್ಮ ಮೂಲ್ ನಿವಾಸಿ ಫೌಂಡೇಶನ್ ವತಿಯಿಂದ ನಾವು ಸುಮಾರು ಒಂದು 9 ದಿವಸ ಬೀದರ್ ನೆಹರು ಸ್ಟೇಡಿಯಂನಲ್ಲಿ ಒಂದು ಬೃಹತ್ ಕ್ರೀಡಾಕೂಟವನ್ನು ಆಯೋಜಿಸಿದ್ದೇವೆ. ಆ ಕ್ರೀಡಾಕೂಟದಲ್ಲಿ ನಮ್ಮ ಸಂಯೋಜಕರಾದ ಮಾಳಿಗೆಯವರು, ಬಂದ್ಗೆಯವರು, ಮಿಠಾರೆಯವರು, ಸಾದುರಿಯವರು, ನಮ್ಮದು ಸೋಮನೂರವರು ಭಾಳ ಜನ ಇವತ್ತು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಸುಮಾರು 9 ದಿನ ಸ್ಟೇಡಿಯಂನಲ್ಲಿ ಮತ್ತು ಅದ್ರ ಹಿಂದ್ಗಡೆ ಭಾಳ ಶ್ರಮ ಪಟ್ಟಿದ್ದಾರೆ. ನಮ್ಮ ಸಂಯೋಜಕರಿಗೆ ಫಸ್ಟ್ ನಾನು ನಮ್ಮ ಗೌರವಾಧ್ಯಕ್ಷರಾಗಲಿ ಮತ್ತು ನಮ್ಮ ಸಂಯೋಜಕರಿಗೆ ನಾವು ಫಸ್ಟ್ ಅವ್ರಿಗೆ ನಾವು ಕೃತಜ್ಞತೆ ತಿಳಿಸ್ತೀನಿ. ಅದೇ ರೀತಿ ಗೆದ್ದಂಥ ಕ್ರೀಡಾಪಟುಗಳಿಗೆ ಈ ದಿನ ನಾವು ಬಹುಮಾನ ವಿತರಣೆ ಮತ್ತು ಪ್ರೈಜು ಮತ್ತು ಟ್ರೋಫಿ ಎಲ್ಲ ವಿತರಣೆ ಮಾಡಿದ್ದೀವಿ. ಗೆದ್ದಂಥ ಕ್ರೀಡಾಪಟುಗಳಿಗೆ ನಾವು ಅಭಿನಂದನೆ ತಿಳಿಸ್ತೀನಿ. ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದಾಗ ನಾವು ಬೃಹತ್ ಕ್ರೀಡಾಕೂಟ ಆಚರಣೆ ಮಾಡೋಕ್ಕೆ ನಮಗೊಂದು ಅವಕಾಶ ನೀವೆಲ್ಲ ಕಲ್ಪಿಸ್ಕೊಡ್ಬೇಕಂತೇಳಿ ನಾನು ತಿಳಿಸ್ತೀನಿ. ಓಕೆ, ಧನ್ಯವಾದ.